ಭಾಗವತ ಸಾರೋದ್ಧಾರ 80ನೇ ಶ್ಲೋಕ. ಪುತ್ರಾಶೇಷಶ್ರುತಿಸಖಾ ಮೃಗಕೃಷ್ಣರೂಪಾಃ ವೇದಂ ಕಲೇವರಮಶೇಷರುಜಾಂ ವಿರೋಹಂ ನಿರ್ವಿದ್ಯತೆ ನ ತು ಜನೋ ಯದಪೀತಿ ವಿದ್ವಾನ್ ಕಾಮಾನಲಂ ಸುಖಲವೈ ಶಮಯಂದುರಾಪೈಃ. ಪುತ್ರ ಆಶಿಷಃ ಶ್ರುತಿಸುಖಾಃ ಮೃಗತೃಷ್ಣರೂಪಾಃ ಕ್ವ ಇದಂ ಕಲೇವರಂ ಅಶೇಷರುಜಾಂ ವಿರೋಹಂ ನಿರ್ವಿದ್ಯತೆ ನ ತು ಜನಃ ಯತ್ ಅಪಿ ಇತಿ ವಿದ್ವಾನ್ ಕಾಮಾನಲಂ ಸುಖಲವೈಃ ಶಮಯನ್ ದುರಾಪೈಃ. ಇದು ಸಪ್ತಮ ಸ್ಕಂದ. ಪ್ರಹ್ಲಾದನ ಒಂದು ಮಾತು, ಪ್ರಹ್ಲಾದ ಮಾಡತಕ್ಕಂಥ ಉಪದೇಶದ ಭಾಗದಲ್ಲಿ ಬರತಕ್ಕಂಥದ್ದು. ಪುತ್ರಾಶಿಷಃ ಶ್ರುತಿಸುಖಾಃ ಮೃಗತೃಷ್ಣರೂಪಾಃ ಅಂದ್ರೆ ನಮ್ಮ ಅನೇಕ ರೀತಿಯಾಗಿರ್ತಕ್ಕಂಥ ಬಯಕೆಗಳು. ಅದು ಎಂಥದ್ದು? ಮೃಗತೃಷ್ಣ ರೂಪಾಃ. ಮೃಗತೃಷ್ಣ ಅಂದ್ರೆ ಮರುಮರೀಚಿಕೆ ಅಂತಾರೆ, ನೀರ್ಗುದರೆ ಅಂತಾನು ಹೇಳ್ತಾರೆ. ನೀರ್ಗುದರೆ ಬಿಸಿಲು ಕುದುರೆ ಅಂತಾರೆ, ಬಿಸಿಲು ಕುದುರೆ ಅಂತಾರೆ, ಅಥವಾ ಮರುಮರೀಚಿಕೆ ಅಂತಾರೆ. ಅದು ಅಂದ್ರೆ ಒಂದು ಮರುಭೂಮಿಯಲ್ಲೋ ಇವತ್ತಿನ ದಿನಗಳಲ್ಲಿ ಟಾರ್ ರೋಡ್ ಅಲ್ಲೋ ನಮಗದೇನಾಗತ್ತೆ, ತುಂಬಾ ಬಿಸಿಲಿನ ಸಂದರ್ಭದಲ್ಲಿ ಎಲ್ಲೋ ದೂರದಲ್ಲಿ ನೀರಿದೆ ಅಂತ ಅನ್ಸತ್ತೆ. ಅದು ನೀರಲ್ಲ, ನೀರಿನಂತೆ ಆ ಬಿಸಿಲು ಮತ್ತು ನೆಲ ಅಂದ್ರೆ ಅಲ್ಲಿಯ ಮರಳು ಅಥವಾ ಕಲ್ಲು, ಅದರ ಒಂದು ರಿಫ್ಲೆಕ್ಷನ್ಸ್ ಅದೇನಾಗತ್ತೆ, ನೀರಿನಂತೆ ಕಾಣುತ್ತೆ. ಹೋದ್ರೆ ನೀರು ಇರತ್ತಾ? ಇಲ್ಲ. ನಾವು ವಂಚಿತರಾಗ್ತೇವೆ. ನೀರು ಅಂತ ಹೋಗಿ ನಾವು ಮೋಸ ಹೋಗ್ತೇವೆ, ನೀರಿರೋದಿಲ್ಲ. ಅದೇ ರೀತಿಯಲ್ಲಿ ಶ್ರುತಿ ಸುಖಾಹ ಅದು ಮೃಗತೃಷ್ಣ ರೂಪ. ಅದಕ್ಕೆ ಶ್ರುತಿ ಸುಖಕ್ಕೆ ವಿಶೇಷಣ ಮೃಗತೃಷ್ಣ. ಶ್ರುತಿ ಸುಖ, ಶ್ರುತಿ ಅಂದ್ರೆ ಶ್ರವಣ, ಶ್ರುತಿ ಅಂದ್ರೆ ಕರ್ಣ. ಶ್ರುತಿಂ ಸುಖಯಂತಿ ಇತಿ ಶ್ರುತಿ ಸುಖಾಹ. ಶ್ರುತಿಮೇವ ಸುಖಯಂತಿ, ಅಷ್ಟೇ. ಕೇಳಲಿಕ್ಕೆ ಮನೋಹರವಾಗಿರುತ್ತಷ್ಟೇ. ಅಂದ್ರೆ ಎಷ್ಟೋ ಈಗ ಚಾರ್ವಾಕರ ಮಾತುಗಳು, ಚಾರ್ವಾಕ ಸಿದ್ಧಾಂತ ಅಂತ ಮಾತು ಕೇಳಲಿಕ್ಕೆ ತುಂಬಾ ಹೌದು ಅನ್ಸುತ್ತೆ. ಅವರೆಲ್ಲ ಹೇಳ್ತಾರೆ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಸುಟ್ಟರೆ ಬೂದಿ ಆಗತ್ತೆ, ಭೂಮಿಯಲ್ಲಿ ಹಾಕಿದ್ರೆ ಹುಳ ಆಗಿ ಹೋಗ್ಬಿಡತ್ತೆ, ಈ ದೇಹ ಮತ್ತೆ ಬರತ್ತಾ? ಇಲ್ಲ. ಹಾಗಾಗಿ ಪುಣ್ಯ ಇಲ್ಲ, ಪಾಪ ಇಲ್ಲ, ಏನೂ ಇಲ್ಲ. ಯಾವತ್ತು ಜೀವಂ ಸುಖಂ ಜೀವೇತ್, ಬದುಕಿದ್ದಷ್ಟು ದಿವಸ ಸುಖವಾಗಿ ಬದುಕಿ. ಋಣಂ ಕೃತ್ವ ಘೃತಂ ಪಬೇತ್, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನಿ. ಈ ಶ್ರಾದ್ದ ಎಲ್ಲ ಮಾಡೋದ್ರಿಂದ ಯಾವುದೋ ಲೋಕದಲ್ಲಿದ್ದ ಪಿತೃಗಳಿಗೆ ತೃಪ್ತಿ ಆಗತ್ತೆ ಅಂತ ಆದ್ರೆ, ಹಾಗಾದ್ರೆ ಇಲ್ಲೇ ನಾವು ಊರಿಂದ ಊರಿಗೆ ಹೋಗ್ಬೇಕಾದ್ರೆ ದಾರಿ ಖರ್ಚಿಗೆ ತಿಂಡಿಗೆಲ್ಲ ಯಾಕೆ ತಗೊಂಡು ಹೋಗ್ಬೇಕು? ಅವರು ತಂದೆ ತಾಯಿ ಇದ್ರು ಯಾತ್ರೆಗೆ ಹೋದವ್ರು ಹೋಗ್ಲಿ, ಮನೇಲಿ ಕೂತ್ ಶ್ರಾದ್ದ ಮಾಡಿದಾಯ್ತಲ್ವಾ. ಮನೇಲಿ ಕೂತ್ ಮಾಡುವಂತ ಶ್ರಾದ್ದ ಯಾವುದೋ ಲೋಕದಲ್ಲಿದ್ದಂತಹ ಪಿತೃಗಳಿಗೆ ಸೇರತ್ತೆ ಅಂದ್ಮೇಲೆ, ಇದೇ ಭೂಮಿಯಲ್ಲೇ ಇದ್ದಂತಹ ನಮ್ಮ ಬಂಧು ಬಾಂಧವರಿಗೆ ನಾವು ಮನೇಲಿ ಕೂತ್ ಮಾಡುವ ಶ್ರಾದ್ದದ ಊಟ ಸಿಗೋದಿಲ್ವಾ? ಟೈಮಿಗೆ ಸರಿಯಾಗಿ ಏನ್ ಬೇಕೋ ಅದು ಮಾಡಿದ್ರೆ ಆಯ್ತು, ಮನೇಲೆ ಕೂತ್ಕೊಂಡು ಅವ್ರಿಗೆ ಸಿಗತ್ತೆ. ಊಟ ಯಾಕೆ ತಗೊಂಡು ಹೋಗ್ಬೇಕು? ನಾವು ಮನೇಲಿ ಕೂತ್ ಮಾಡಿ ಸಿಗತ್ತ ಅವ್ರಿಗೆ? ಸಿಗುವುದಿಲ್ಲ. ಅಂದ್ಮೇಲೆ ಯಾವುದೋ ಲೋಕದಲ್ಲಿ ಕೂಡ ಯಾವುದೋ ಲೋಕ ಅಂತನೂ ಇಲ್ಲ, ಯಾವುದೋ ಲೋಕದವರಿಗೆಲ್ಲ ಸಿಗತ್ತೆ ಅಂತ ಇದೆಲ್ಲ ಸುಮ್ಮನೆ ಈ ಬ್ರಾಹ್ಮಣರು ಮಾಡಿಕೊಂಡಿರೋ ಅವರ ಜೀವನೋಪಾಯಕ್ಕೋಸ್ಕರವಾಗಿ ಬ್ರಾಹ್ಮಣರು ಮಾಡಿಕೊಂಡಿರ್ತಕ್ಕಂತಹ ಕಲ್ಪನೆಗಳು. ಯಜ್ಞ ಇಲ್ಲ, ಯಾಗ ಇಲ್ಲ, ಶ್ರಾದ್ದ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಯಾವುದೇ ರೀತಿಯಾದ ಧರ್ಮಾಚರಣೆಗಳು ಇಲ್ಲ. ಅವರವರು ಅವರವರ ಜೀವನ ನಿರ್ವಹಣೆಗೋಸ್ಕರವಾಗಿ ಮಾಡಿಕೊಂಡಂತಹ ಒಂದು ಕೆಟ್ಟ ಸಂಪ್ರದಾಯಗಳು ಹೊರಗೆ ಯಾವುದೂ ಕೂಡ ಇಲ್ಲ. ಹಾಗಾಗಿ ಬದುಕಿದ್ದಷ್ಟು ದಿವಸ ಸುಖವಾಗಿ ಬದುಕಿ, ಯಾರಿಗೂ ಹೆದರಬೇಡಿ. ಯಾವ ಪುಣ್ಯ ಇಲ್ಲ, ಯಾವ ಪಾಪ ಇಲ್ಲ, ಯಾವ ಸ್ವರ್ಗ ಇಲ್ಲ, ಯಾವ ನರಕ ಇಲ್ಲ ಅನ್ನೋ ರೀತಿ ಎಲ್ಲ ಮಾತಾಡ್ತಾರೆ. ನೋಡ್ಲಿಕ್ಕೆ ಹೌದು ಅನ್ಸತ್ತೆ. ಶ್ರುತಿ ಸುಖಾಹ ಶ್ರುತಿಮೇವ ಸುಖಯಂತಿ. ಹೇಳಲಿಕ್ಕೆ ಹೌದಲ್ವ, ಎಷ್ಟು ಚೆನ್ನಾಗಿ ಹೇಳಿದ್ರು. ಸುಮ್ಮನೆ ನಾನು ಉಪವಾಸ ಮಾಡಿಕೊಂಡು ಮತ್ತೊಂದೇನು ಆಹಾರದ ನಿಯಮ ವಿಹಾರದ ನಿಯಮ ಅಂತ ಇಟ್ಕೊಂಡು ಇದ್ದೆ, ಹೇಗೆ ಬೇಕೋ ಹೋಗಿ ಬದುಕಬೇಡೋಣ ಅಂತ ಅನ್ಸತ್ತೆ. ಅದೆಲ್ಲ ಶ್ರುತಿ ಮೃಗತೃಷ್ಣ ರೂಪ, ತಾತ್ಕಾಲಿಕ ಸುಖ ಅಷ್ಟೇ. ಹಾಗೆ ಯಾವುದೇ ಧರ್ಮ ಇಲ್ಲ ಅಧರ್ಮ ಇಲ್ಲ ಅಂತ ನಾವು ಬದುಕಿದ್ರೆ ಒಂದು ಸರಿ ಕಲ್ಪನೆ ಮಾಡ್ಕೊಳ್ಳಿ, ಪುಣ್ಯ ಪಾಪ, ಆ ಪುಣ್ಯದಿಂದ ಸುಖ ಸಿಗತ್ತೆ, ಪಾಪದಿಂದ ಕೆಟ್ಟದಾಗತ್ತೆ ಅನ್ನೋ ಒಂದು ಭಯ ಇಲ್ಲ. ಆ ಪುಣ್ಯದಿಂದ ಸ್ವರ್ಗ ಮೋಕ್ಷಾದಿಗಳ ವ್ಯಾಮೋಹ ಇಲ್ಲ ಅಂತ ಆಗಿದ್ರೆ ಒಬ್ಬ ಮನುಷ್ಯನಿಗೆ, ಪಾಪದ ಭಯ ಇಲ್ಲ, ನರಕ ಯಾತನೆಯ ಶಿಕ್ಷೆಯ ಭಯ ಇಲ್ಲ ಅಂತ ಆಗಿದ್ರೆ ಎಷ್ಟು ರೀತಿಯ ಅವ್ಯವಸ್ಥೆಗಳಾಗ್ತಾ ಇದೆ ಜಗತ್ತಿನಲ್ಲಿ ಅಲ್ವಾ? ಯಾರು ಹೇಗೆ ಬೇಕಾದ್ರೂ ಇರಬಹುದಿತ್ತು. ಕಳ್ಳತನ ಮಾಡಿದ್ರು ಶಿಕ್ಷೆ ಇಲ್ಲ, ಮತ್ತೊಂದು ಮಾಡಿದ್ರು ಶಿಕ್ಷೆ ಇಲ್ಲ, ಯಾವುದಕ್ಕೂ ಶಿಕ್ಷೆ ಅಂತಾನೆ ಇಲ್ಲ. ಅಪರಾಧ ಪ್ರಜ್ಞೆ ಇಲ್ಲ ಅಂತ ಆಗ್ಬಿಟ್ಟಿದ್ರೆ, ಇದು ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲ ಅಂತಾಗಿದೆ. ಎಷ್ಟೆಲ್ಲಾ ತೊಂದರೆಗಳಾಗ್ತಿತ್ತು, ಎಷ್ಟೆಲ್ಲಾ ಅನ್ಯಾಯ ಅಕ್ರಮಗಳು ಜಗತ್ತಿನ ನಡೀತಾ ಇತ್ತು. ಇವತ್ತು ಒಂದು ಹಂತದಲ್ಲಿ ವ್ಯವಸ್ಥೆ ಇದೆ. ಇಂತಹ ಕಲಿಯುಗದಲ್ಲೂ ಕೂಡ ಒಂದು ಹಂತದಲ್ಲಿ ಒಂದು ವ್ಯವಸ್ಥಿತವಾದ ಜೀವನವನ್ನ ನಾವೆಲ್ಲ ನಡೆಸ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಮುಖ್ಯವಾಗಿರತಕ್ಕಂಥ ಕಾರಣ ಈ ಧರ್ಮ ಗ್ರಂಥಗಳು. ಅಲ್ಲಿ ಭಗವಂತ ನಾನಾ ಅವತಾರಗಳಲ್ಲಿ ಮಾಡಿರ್ತಕ್ಕಂಥ ಉಪದೇಶಗಳು ಎಲ್ಲವೂ ಇರುವಂತದ್ದು. ಆದರೆ ಇಲ್ಲ
ಇಲ್ಲ ಅದೆಲ್ಲ ಸುಳ್ಳು ಅಂತ ಹೇಳುವಂಥದ್ದು ಶ್ರುತಿ ಸುಖ ಅಷ್ಟೇ. ಹೇಳ್ಲಿಕ್ಕೆ ಹೌದು ಅಂತ ಅನ್ಸತ್ತೆ ಆ ಕ್ಷಣಕ್ ಸುಖ, ಆದ್ರೆ ಪ್ರಾಕ್ಟಿಕಲ್ ಆಗಿ ಹಾಗಾಗೋಯ್ತು ಅಂತ ಆದ್ರೆ ಅಧರ್ಮ ತಾಂಡವ ಮಾಡಿ ಯಾರು ಬದುಕ್ತಾ ಇರ್ಲಿಲ್ಲ. ಎಷ್ಟೋ ದೇಶಗಳು ನೋಡ್ತಾ ಇದ್ದೀವಿ ನಾವು, ಅಥವಾ ಒಂದು ವ್ಯವಸ್ಥಿತವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅದೆಲ್ಲ ಶ್ರುತಿ ಸುಖ, ಮೃಗತೃಷ್ಣ ರೂಪ ಶ್ರುತಿ ಸುಖ ಕೇವಲ ಒಂದು ಮರುಮರೀಚಿಕೆಯಂತೆ ಇರತಕ್ಕಂಥದ್ದಷ್ಟೇ. ಅದೇ ಅಂದ್ರೆ ಎಲ್ಲವೂ ಕೂಡ ಹೀಗೆ ಯಾವುದೇ ಒಂದು, ಇದು ಒಂದೇ ಆಯ್ತು. ಇನ್ನೊಂದು ಭೋಗ ಸಾಮಗ್ರಿಗಳೆಲ್ಲವೂ ಕೂಡ ಆ ಕ್ಷಣಕ್ಕೆ ಸುಖ ಅಂತ ಅನ್ಸತ್ತೆ, ಆದ್ರೆ ಯಾವುದು ಕೂಡ ಶಾಶ್ವತ ಸುಖವನ್ನು ಕೊಡುವಂತದ್ದಲ್ಲ. ಯಾವುದೇ ಭೋಗ ಸಾಮಗ್ರಿಗಳಾದರೂ ಕೂಡ ತಾತ್ಕಾಲಿಕವಾದ ಸುಖವನ್ನ ಕೊಡುವಂಥದ್ದು. ಅದು ಪುತ್ರ ಆಶಿಷ, ಅದೆಲ್ಲೂ ಕೂಡ ಎಲ್ಲಿಂದ ಪುತ್ರಾಶಿಷ ಅಂದ್ರೆ ಎಲ್ಲಿಂದ ನಮಗದು ಒಳ್ಳೆಯದನ್ನು ಉಂಟು ಮಾಡತಕ್ಕಂಥದ್ದು. ಉತ್ಪತ್ತಿ ಅಂದ್ರೆ ಅದೆಲ್ಲವೂ ಕೂಡ ಪುತ್ರ ಈ ಒಂದು ದೇಹದಲ್ಲಿ ಎಲ್ಲಿದ್ದಾನೆ ಅದೆಲ್ಲ ಇದ್ದು ನಮಗೆ ಸುಖವನ್ನ, ಅಂದ್ರೆ ಅದು ಆಶಿಷ. ಆಶಿಷ ಅಂದ್ರೆ ಒಂದು ನಮ್ಮ ಆಸೆಗಳು ಆಕಾಂಕ್ಷೆಗಳು ಅದೆಲ್ಲ ಹೇಗೆ ತಾನೇ ನಮಗೆ ಒಳ್ಳೆಯದನ್ನು ಉಂಟು ಮಾಡ್ತವೆ, ಅದರಿಂದ ಯಾವುದು ಕೂಡ ಒಳ್ಳೆಯದಂತೂ ಆಗೋದಿಲ್ಲ. ವೇದಂ ಕಲೇವರಂ ಅಶೇಷ ರುಜಾಂ ವಿರೋಹಂ ಇದಂ ಕಲೇವರಂ ಕ್ವ, ಎಲ್ಲಿ ಅಂದ್ರೆ ಇದು ಶಾಶ್ವತನ ಈ ಕಲೇವರ ಅಂದ್ರೆ ಈ ದೇಹ ಇದು ಶಾಶ್ವತವಾದದ್ದಲ್ಲ. ಇದು ಎಂತದ್ದಿದು ಅಂದ್ರೆ ಅಶೇಷ ರುಜಾಂ ವಿರೋಹಂ, ಎಲ್ಲಾ ರೋಗ, ಯಾವುದೇ ರೋಗ ಹುಟ್ಟಬೇಕಾದ್ರೂ ಎಲ್ಲಿ ಹುಟ್ಟಬೇಕು? ದೇಹದಲ್ಲೇ ಹುಟ್ಟಬೇಕು ಅಲ್ವಾ? ನಮ್ಮ ದೇಹ ಬಿಟ್ಟು ಯಾವುದೋ ಒಂದು ಮರಕ್ಕೆ ರೋಗ ಹುಟ್ಟತ್ತ, ಅದು ಮರದ ದೇಹದ ರೋಗ. ನಮ್ಮ ದೇಹದ ರೋಗ ಮರಕ್ಕೆ ಹುಟ್ಟತ್ತ? ಇಲ್ಲ, ನಮ್ಮ ದೇಹದ ರೋಗ ಅದು ಹುಟ್ಟಲಿಕ್ಕೆ ಕಾರಣವಾದದ್ದು ನಮ್ಮ ದೇಹ. ಏನೋ ಒಂದು ಬಿಪಿನೋ ಶುಗರೋ ಮತ್ತೊಂದು ಕ್ಯಾನ್ಸರ್ ಏನೇ ಆಗ್ಲಿ ಅದೆಲ್ಲ ಹುಟ್ಟಲಿಕ್ಕೆ ಆಶ್ರಯವಾದದ್ದು ಈ ದೇಹ. ಹೇಗೆ ಒಂದು ಸಸಿ ಚಿಗುರೊಡಿಬೇಕು, ಅದು ಬೆಳಿಬೇಕು, ಮರವಾಗಬೇಕು ಅಂತ ಆದ್ರೆ ಭೂಮಿ ಬೇಕೋ ಬೇಡವಾ? ಹಾಗೆ ರೋಗಗಳು ಬೆಳಿಲಿಕ್ಕೆ ಆಶ್ರಯ ಸ್ಥಾನವಾದದ್ದು ನಮ್ಮ ದೇಹ. ಎಲ್ಲಿಂದ? ಅಷ್ಟು ತುಚ್ಛವಾದದ್ದು, ಅಷ್ಟು ಕ್ಷಣಿಕವಾದದ್ದು. ಇದಂ ಕಲೆ ಅಶೇಷ ರುಜಾಂ ವಿರೋಹಂ ಇದಂ ಕಲೇವರಂತ್ವ, ಈ ನಮ್ಮ ದೇಹ ಅದಕ್ಕೆ ಯಾರದೋ ದೇಹ ಅಲ್ಲ, ಎಲ್ಲರ ದೇಹವೂ ಅಷ್ಟೇ. ಪ್ರತಿಯೊಬ್ಬರ ದೇಹವೂ ಕೂಡ ಹೆಚ್ಚಾದ್ರೆ ಅಜೀರ್ಣ, ತಿನ್ನೋದು ಕಡಿಮೆ ಆದ್ರೆ ಹಸಿವಿನಿಂದ ಮತ್ತೊಂದು ರೀತಿಯಾಗಿರತಕ್ಕಂಥ ರೋಗ. ಹಾಗಾಗಿ ತಿನ್ನೋದು ಹೆಚ್ಚಾದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ನೀರು ಕುಡಿಯೋದು ಹೆಚ್ಚಾದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಪ್ರತಿಯೊಂದು ಅಷ್ಟೇ. ಬಿಸಿಲು ಜಾಸ್ತಿ ಆದ್ರೆ ಉಷ್ಣ ಆಗತ್ತೆ, ಮಳೆ ಜಾಸ್ತಿ ಆದ್ರೆ ಶೀತ ಆಗತ್ತೆ. ಹೀಗೆ ಈ ಒಂದು ದೇಹ ಅನೇಕ ರೀತಿಯಾಗಿರತಕ್ಕಂತ ರೋಗಗಳ ಉತ್ಪತ್ತಿಗೆ ಅಶೇಷ ರುಜಾಮ, ಅದು ಅಂತ ಲೆಕ್ಕ ಇಲ್ಲ. ಎಲ್ಲಾ ರೋಗಗಳಿಗೂ ಅಂದ್ರೆ ರೋಗ ಸಕಲ ರೋಗಗಳ ಉತ್ಪತ್ತಿಗೆ ಸ್ಥಾನವಾದದ್ದು ನಮ್ಮ ದೇಹ. ಎಲ್ಲಿಂದ? ನಿರ್ವಿದ್ಯತೆ ನತು ಜನೋ ಯದಪೀತಿ ವಿದ್ವಾನ್ ಅಪಿ ವಸ್ತುತಃ ಎಲ್ಲ ಗೊತ್ತಿರುತ್ತೆ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು. ನಾವು ದೇಹ ಎಂಬುದು ಅಶಾಶ್ವತವಾದದ್ದು, ಸಂಪತ್ತು ಎಂಬುದು ಅಶಾಶ್ವತವಾದದ್ದು. ಅಶಾಶ್ವತವಾದ ದೇಹ, ಅಶಾಶ್ವತವಾದ ಸಂಪತ್ತು, ಅದನ್ನು ಬಳಸಿಕೊಂಡು ಶಾಶ್ವತವಾದ ಪುಣ್ಯವನ್ನ ಸಂಪಾದನೆ ಮಾಡಬೇಕು. ಈ ಅಶಾಶ್ವತವಾದ ದೇಹಕ್ಕೆ ದೇಹವನ್ನ ತಾತ್ಕಾಲಿಕ ಸುಖ ಪಡೀಲಿಕ್ಕೋಸ್ಕರವಾಗಿ ಬಳಸ್ಕೊಳ್ಬಾರದು ಅನ್ನೋದೆಲ್ಲ ಗೊತ್ತಿರುತ್ತೆ. ವಿದ್ವಾನಪಿ ಯದಪಿ ವಿದ್ವಾನ್, ವಸ್ತುತಃ ಯದಪಿ ವಿದ್ವಾನ್ ಇತಿ, ಅವನು ವಿದ್ವಾಂಸನೇ ಆಗಿರ್ತಾನೆ. ವಿದ್ವಾನ್ ಅಂದ್ರೆ ಜ್ಞಾನಿ ಅಂತ ಅರ್ಥ. ಎಲ್ಲ ಗೊತ್ತಿರುತ್ತೆ. ತಪ್ಪು ಅಂತ ಗೊತ್ತಿದ್ದರೂ ಕೂಡ ನತು ನಿರ್ವಿದ್ಯತೆ ಜನ ಜಾಯತೆ ಇತಿ ಜನಃ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಕೆಟ್ಟದ್ದು ಗೊತ್ತಿರತ್ತೆ, ಆದರೂ ಕೂಡ ತಿಳ್ಕೊಳ್ಳೋದೇ ಇಲ್ವಲ್ಲ, ಅರ್ಥ ಮಾಡಿಕೊಂಡು ಕೆಟ್ಟದ್ರಿಂದ ಹೊರಗೆ ಬರೋದೇ ಇಲ್ವಲ್ಲ, ಆ ಕೆಟ್ಟ ಮಾರ್ಗದಲ್ಲೇ ಇರ್ತಾರಲ್ವಾ. ಇವತ್ತಿನ ಗೀತಾ ಪಾಠದಲ್ಲಿ ಬಂತು, ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಕೆಟ್ಟದ್ದು ಬೇಡ, ಕೆಟ್ಟ ಕೆಲಸದ ಫಲ ಬೇಡ, ಆದ್ರೂ ಕೂಡ ಯಾರೋ ಒಬ್ರು ಒತ್ತಾಯ ಮಾಡಿ ನಮ್ಮ ಕೈಯಿಂದ ಕೆಟ್ಟ ಕೆಲಸ ಮಾಡಿಸ್ತಾ ಇದ್ದಾರೋ ಏನೋ ಎಂಬುವಂತೆ ಕೆಟ್ಟ ಕೆಲಸ ಮಾಡ್ತಾರಲ್ಲ. ಯಾಕೆ ಹೀಗೆ? ಕಾಮಾನಲಂ ಸುಖಲವೈ ಶಮಯನ್ ದುರಾಪೈ, ಸುಖಲವ ಸುಖ ಲೇಷ, ಸುಖಲವ ಅಂದ್ರೇನು? ಸುಖಲೇಷ ಅಲ್ಪ ಸುಖಗಳಿಂದಾಗಿ ಕಾಮಾನಲ, ಕಾಮ ಎಂಬ ಒಂದು ಅನಲ ಅಂದ್ರೆ ಅರ್ಥ ಏನು? ಬೆಂಕಿ ಅಂತ ಅರ್ಥ. ಅದು ನೋಡಿ, ಅನಲ ಅಲಂ ನ ಇದು ಅನಲ, ನ ಅಲಂ ಅನಲಂ, ಸಾಕು ಅಂತ ಇಲ್ವೇ ಇಲ್ಲ. ಎಷ್ಟು ಹಾಕಿದ್ರು ಬೆಂಕಿ ಸುಟ್ಟು ಭಸ್ಮ ಮಾಡತ್ತೆ. ಹಾಗೆ ಎಷ್ಟೇ ಸುಖ ಸಾಮಗ್ರಿಗಳನ್ನು ತುಂಬಿಸಿದರೂ ಕೂಡ 10 ತುಂಬಿಸಿದರೆ 100ರ ಬಯಕೆ, 100 ತುಂಬಿಸಿದರೆ 1000ದ ಬಯಕೆ, 1000 ತುಂಬಿಸಿದರೆ 1,00,000ದ ಬಯಕೆ. ಅದು ಅಲಂ ಅಂದ್ರೆ ಸಾಕು, ಅನಲ ಅಂದ್ರೆ ಸಾಲಲ್ಲ. ಕಾಮ ಎಂಬ ಒಂದು ಬೆಂಕಿ ಇದೆಯಲ್ಲ, ಅದಕ್ಕೆ ಎಷ್ಟು ತುಂಬಿಸಿದ್ರು ಸಾಲಲ್ಲ, ಎಷ್ಟು ಕೊಟ್ಟರು ಕೂಡ ಸಾಲಲ್ಲ, ಬಯಕೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಕಾಮಾನಲಂ ಸುಖಲವೈಹಿ ಅಥವಾ ಮಧುಲವೈಹಿ, 2 ತರ ಪಾಠ ಇದೆ. ಸುಖಲವ ಏನೋ ಒಂದು ಅಲ್ಪ ಸುಖದಿಂದಾಗಿ ಕಾಮದ ಬೆಂಕಿಯನ್ನ ದುರಾಪೈಹಿ ಶಮಯನ್, ದುರಾಪ
ಅದನ್ನ ಶಮಯನ್ ದುರಾಪಯೇ, ಅದನ್ನ ಶಮನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥದ್ದು. ಸಾಧ್ಯ ಇಲ್ಲ ಅಂತ ಗೊತ್ತಿರತ್ತೆ, ಗೊತ್ತಿದ್ರು ಕೂಡ ಅಯಂ ಜನಹನ ನಿರ್ವಿದ್ಯತೆ, ಈ ಒಬ್ಬ ಸಾಧಕ ಜೀವಿ ಆ ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಕಾಮ, ಆ ತಣಿಸಲಾಗದಂತ ಕಾಮ ಅದು ಕೆಟ್ಟದ್ದು ಅನ್ನೋದನ್ನ ತಿಳ್ಕೊಳ್ಳೋದೇ ಇಲ್ವಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನ ಪ್ರಹ್ಲಾದ ಈ ಉಪದೇಶವನ್ನು ಕೊಡ್ತಾ ಇದ್ದಾನೆ. ವ್ಯಾಖ್ಯಾನ ನೋಡ್ಕೊಳ್ಳಿ. ಯಸ್ಯ ಶ್ರೀಪತಿ ನರಹರಿ ಸ್ವಯಮೇವ ಪ್ರಸನ್ನ, ಯಸ್ಯ ಅಂದ್ರೆ ಯಾವ ಪ್ರಹ್ಲಾದನಿಗೆ ಶ್ರೀಪತಿ ಲಕ್ಷ್ಮೀಪತಿಯಾಗಿರತಕ್ಕಂಥ ನರ ಹರಿ ಅಂದ್ರೆ ನರಸಿಂಹದೇವರು ಸ್ವಯಮೇವ ಪ್ರಸನ್ನ ತಾವೇ ಪ್ರಸನ್ನರಾಗಿದ್ದು, ತಸ್ಯ ಅಲಭ್ಯ ಪುರುಷಾರ್ಥ ರಹಿತಸ್ಯಾಪಿ ಪರಮ ಭಾಗವತಸ್ಯ, ಅಂದ್ರೆ ಪ್ರಹ್ಲಾದ ಅಲಭ್ಯ ಪುರುಷಾರ್ಥ ರಹಿತ, ಯಾವ ಪುರುಷಾರ್ಥವನ್ನು ಪಡಿಬೇಕು ಅಂತಿಲ್ಲ, ಮುಕ್ತಿಗೆ ಹೋಗುವ ಯೋಗ್ಯತೆಯನ್ನು ಈಗಾಗಲೇ ಪಡೆದಾಗಿದೆ. ಬರೀ ಧರ್ಮಾರ್ಥ ಕಾಮಗಳ ಮಾತ್ರ ಅಲ್ಲ, ಮುಕ್ತಿಗೆ ಹೋಗುವ ಯೋಗ್ಯತೆಯನ್ನು ಪಡೆದಾಗಿದ್ರು ಕೂಡ ಅಲಭ್ಯ ಪುರುಷಾರ್ಥ ರಹಿತಸ್ಯ, ಪುರುಷಾರ್ಥ ರಹಿತ ಅಂದ್ರೆ ಪುರುಷಾರ್ಥ ಇಲ್ಲದವನು, ಪುರುಷಾರ್ಥ ಇಲ್ಲದವನು ಅಂತ ಅಲ್ಲ, ಅಲಭ್ಯ ಅಂದ್ರೆ ಎಲ್ಲಾ ಪುರುಷಾರ್ಥಗಳು ಕೂಡ ಅವನಲ್ಲಿ ಇದ್ದೇ ಇದ್ದಾವೆ. ಅಲಭ್ಯ ಪುರುಷಾರ್ಥ ರಹಿತಸ್ಯಾಪಿ ಅಂದ್ರೆ ಅಲ್ಲಿ ನೋಡಿ, ವಸ್ತುತಃ ಏನ್ ಹೇಳ್ಬೋದಿತ್ತು, ಪ್ರಾಪ್ತ ಸಮಸ್ತ ಪುರುಷಾರ್ಥಸ್ಯಾಪಿ ಅಂತ ಹೇಳ್ಬೋದಿತ್ತು. ಪ್ರಾಪ್ತ ಸಮಸ್ತ ಪುರುಷಾರ್ಥಸ್ಯಾಪಿ, ಸಕಲ ಪುರುಷಾರ್ಥಗಳನ್ನ ಪಡೆದವನಾಗಿದ್ದರೂ ಕೂಡ ಅಂತ ಹೇಳ್ಬೇಕು. ಅದ್ರಲ್ಲಿ ಹಾಗೆ ಹೇಳ್ತಾ ಇಲ್ಲ ವ್ಯಾಖ್ಯಾನಕಾರರು, ವಿಷ್ಣು ತೀರ್ಥರು ಅಲಭ್ಯ ಪುರುಷಾರ್ಥ ರಹಿತಸ್ಯಾಪಿ ಅಂತ ಹೇಳ್ತಿದ್ದಾರೆ. ಎರಡು ನನ್ನನ್ನ ಹೇಳ್ತಾರೆ, ನನ್ನ ಅಂದ್ರೆ ನಿಷೇಧಾರ್ಥಕವಾದ ಎರಡು ಅಲಭ್ಯ ಮತ್ತು ರಹಿತ ಪದ ಹಾಕ್ತಾ ಇದ್ದಾರೆ. ನೇರವಾಗಿ ನಂದು ಊಟ ಆಯ್ತು ಅಂತ ಹೇಳ್ಬೋದು, ನಂದು ಊಟ ಆಗಿಲ್ಲ ಅಂತಿಲ್ಲ. ಅದರ ಅರ್ಥ ಏನು, ಊಟ ಆಗಿಲ್ಲ ಅಂತಿಲ್ಲ ಅಂದ್ರೆ ಊಟ ಆಗಿದೆ ಅಂತ ಅರ್ಥ. ನನ್ನ ಹತ್ರ ದುಡ್ಡಿದೆ ಅಂತ ಹೇಳ್ಬೋದು, ನನ್ನ ಹತ್ರ ದುಡ್ಡಿಲ್ಲ ಅಂತಿಲ್ಲ ಅಂದ್ರೆ ದುಡ್ಡಿದೆ ಅಂತ ಅರ್ಥ. ಯಾಕೆ ಆ ತರ ಹೇಳೋದು, ಶಾಸ್ತ್ರದಲ್ಲಿ ಒಂದು ಕ್ರಮ. ಸ್ವೌ ನಾನು ಪ್ರಕೃತ ಮರ್ಥಂ ಸಾತಿಶಯಂ ಗಮಯತಃ, ನಿಷೇಧಾರ್ಥಕವಾದ ಎರಡು ಇಲ್ಲ ಇಲ್ಲ ಅನ್ನೋದನ್ನ ಹೇಳಿದಾಗ ಅದು ಸಾತಿಶಯ ಇದ್ದೇ ಇದೆ. ಅದರ ಅರ್ಥ ಏನು, ಈಗಾಗಲೇ ಪ್ರಹ್ಲಾದ ಸಕಲ ಪುರುಷಾರ್ಥಗಳನ್ನ ಪಡೆದಿದ್ದಾನೆ, ಮುಕ್ತಿ ಯೋಗ್ಯತೆಯನ್ನು ಕೂಡ ಪಡೆದಾಗಿದೆ. ಅಲಭ್ಯ ಪುರುಷಾರ್ಥ ರಹಿತಸ್ಯಾಪಿ, ಪುರುಷಾರ್ಥಗಳ ಯಾವುದೇ ಪುರುಷಾರ್ಥಗಳನ್ನ ಪಡೆದಿಲ್ಲ ಅಂತಿಲ್ಲ, ಎಲ್ಲ ಪುರುಷಾರ್ಥಗಳನ್ನ ಪಡೆದವನಾಗಿದ್ದರೂ ಕೂಡ ಪರಮ ಭಾಗವತಸ್ಯ ಪ್ರಹ್ಲಾದಸ್ಯ ವೈರಾಗ್ಯಂ ಸರ್ವೈರಪಿ ಶಿರಸಾ ಶ್ಲಾಘ್ಯತಮಂ, ಎಲ್ಲ ಪಡೆ ಕೃತಕೃತ್ಯನಾಗ್ಬಿಟ್ಟಿದ್ದಾನೆ. ಆದರೂ ಕೂಡ ಅವನಲ್ಲಿ ಇರತಕ್ಕಂಥ ಒಂದು ವೈರಾಗ್ಯ ಎಲ್ಲರೂ ಕೂಡ ಶಿರಸಾ ಶ್ಲಾಘ್ಯಂ ತಲೆದೂಗಿ ಅದನ್ನ ಅಭಿನಂದಿಸಬೇಕು. ಶ್ಲಾಘ್ಯತಮಂ ಗರ್ಭೇ ಏವ, ಅದು ಗರ್ಭ ಏವ ಅಂತ ಬಿಡಿಸ್ಕೊಂಡಾಗ ಗರ್ಭೇ ಏವ, ಗರ್ಭೇ ಏವ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ, ಕಯಾದುವಿನ ಗರ್ಭದಲ್ಲಿ ಇದ್ದಾಗಲೇ ಭಾಗವತೋತ್ತಮ ನಾರದ ಅನುಗ್ರಹ ಆಸಾದಿತಂ ದರ್ಶಯನ್ ತದ್ವಚನಂ ಪಠತಿ. ಕಯಾದು ಅಲ್ಲಿ ಹಿರಣ್ಯ ಕಶ್ಯಪು ತಪಸ್ಸನ್ನ ಮಾಡ್ಲಿಕ್ಕೆ ಹೋಗಿರ್ತಾನೆ. ಆ ಸಂದರ್ಭಕ್ಕೆ ದೇವತೆಗಳೆಲ್ಲರೂ ಕೂಡ ಕಯಾದುವಿನ ಗರ್ಭವನ್ನ ನಾಶ ಮಾಡ್ಲಿಕ್ಕೆ ಬರ್ತಾರೆ. ಆಗ ನಾರದರು ಬಂದು ತಡೆದು ಆ ಗರ್ಭವನ್ನ ನಾಶ ಮಾಡಬಾರದು, ದೈತ್ಯ ಸಂತಾನ ಮುಂದುವರಿಬಾರದು ಅಂತ ದೇವತೆಗಳ ಉದ್ದೇಶ. ಆದರೆ ಇಲ್ಲಿರುವಂತದ್ದು ಪ್ರಹ್ಲಾದಶ್ಚಾಸ್ತಿ ದೈತ್ಯಾನ ಅಂತ ಕೃಷ್ಣ ಹೇಳಿದಂತೆ ಇದು ದೈತ್ಯ ಸಂತಾನವಾಗಿದ್ದರೂ ಕೂಡ ಕೆಟ್ಟ ಬುದ್ಧಿಯ ಸಂತಾನ ಅಲ್ಲ, ಭಗವಂತನ ಒಂದು ವಿಶೇಷ ವಿಭೂತಿಗೆ ಪಾತ್ರವಾಗಿರತಕ್ಕಂತ ಒಂದು ಸಂತಾನ. ಹಾಗಾಗಿ ಅದನ್ನ ನಾರದರು ತಡೀತಾರೆ. ಗರ್ಭಪಾತ ಮಾಡ್ಲಿಕ್ಕೆ ಬಿಡೋದಿಲ್ಲ, ಗರ್ಭ ನಾಶ ಮಾಡ್ಲಿಕ್ಕೆ ಬಿಡೋದಿಲ್ಲ. ಗರ್ಭದಲ್ಲಿದ್ದಾಗಲೇ ಉಪದೇಶಗಳನ್ನ ಕೊಟ್ಟಿರ್ತಾರೆ ಆ ಮಗುವಿಗೆ. ಭಾಗವತೋತ್ತಮ ನಾರದ ಅನುಗ್ರಹ ಆಸಾದಿತಂ ದರ್ಶಯ, ಅವರ ಅನುಗ್ರಹ, ಭಾಗವತೋತ್ತಮರಾಗಿರತಕ್ಕಂತಹ ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕ ಭಾಗವತೋತ್ತಮರು ಅಂದ್ರೆ ಭಗವದ್ ಭಕ್ತರಲ್ಲಿ ಉತ್ತಮರು ಅಂತ ಅರ್ಥ. ಭಗವದ್ ಭಕ್ತರಲ್ಲಿ ಶ್ರೇಷ್ಠರಾಗಿರತಕ್ಕಂಥ ನಾರದರು ಅವರ ಅನುಗ್ರಹದಿಂದಾಗಿ ಪಡೆಯಲ್ಪಟ್ಟಂತಹ ಏನೇನು ತಮ್ಮಲ್ಲಿ ಬುದ್ಧಿವಂತಿಕೆ ಇತ್ತು ಅದನ್ನ ದರ್ಶಯನ್ ತದ್ವಚನಂ ಪಠತಿ, ಅದನ್ನ ತೋರಿಸ್ತಾ ಪ್ರಹ್ಲಾದರಲ್ಲಿ ಇದ್ದಂತಹ ಒಂದು ಮಹತ್ವಗಳನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಪ್ರಹ್ಲಾದನ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪುತ್ರಾಶಿಷ ಶ್ರುತಿ ಸುಖಾಹ, ಶ್ರುತಿ ಅಂದ್ರೆ ಕರ್ಣೋ ಅಂತ, ಶ್ರುತಿ ಶ್ರುತಯ, ಶ್ರುತೌ ಅದು ಶ್ರುತಿ ಅಂದ್ರೆ ಕರ್ಣೋ ಏವ ಸುಖಯಂತಿ ಇತಿ ಶ್ರುತಿ ಸುಖಾಹ, ಶ್ರುತಿ ಏವ ಸುಖಯಂತಿ ಇತಿ ಶ್ರುತಿ ಸುಖಾಹ. ಕಿವಿಗಳಿಗೆ ಮಾತ್ರ ಖುಷಿ ಅಷ್ಟೇ, ಅದು ಕೇಳುವಾಗ ಹೌದಪ್ಪ ಅಂತ ಅನ್ಸುತ್ತೆ. ಯಾವುದು ಊಷರೋಧಕ ಸದೃಶಾಹ, ಊಷರ ಅಂದ್ರೆ ಮರುಭೂಮಿ, ಮರುಭೂಮಿಯ ನೀರು, ಮರುಭೂಮಿ ನೀರಿರೋದೇ ಇಲ್ಲ, ನೀರಿನಂತೆ ಕಾಣುತ್ತೆ, ಬಿಸ್ಲಿಗೆ ಅದು ನೀರಿನಂತೆ ಅನ್ಸತ್ತಷ್ಟೇ. ಹಾಗೆ ಕಾಮ ಹಾಕೊಳ್ಳೋದೊಂದು. ಇನ್ನೊಂದು ಅಶೇಷ ರುಜಾಂ ವಿರೋಹಂ, ರುಜಾಂ ಅಂದ್ರೆ ರೋಗಾಣಂ ಅಂತ ಅರ್ಥ. ಅದಕ್ಕೆ ಅದರ ವಿರೋಹ ಶಬ್ದಕ್ಕೆ ಅರ್ಥ ಏನು, ಉತ್ಪತ್ತಿ ಸ್ಥಾನ, ರೋಗಗಳ ಉತ್ಪತ್ತಿಗೆ ಕಾರಣವಾದ ನಮ್ಮ ದೇಹ.
ಆಶಿಷಃ ಆಕಾಂಕ್ಷೆ ವಿದ್ವಾನಪಿ ಜನಃ ನೈವ ನಿರ್ವಿದ್ಯತೆ. ವಿದ್ವಾನಪಿ ಎಲ್ಲ ಗೊತ್ತು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಎಲ್ಲ ಗೊತ್ತಿದ್ರು ಕೂಡ ನೈವ ನಿರ್ವಿದ್ಯತೆ, ತಿಳಿಯೋದೇ ಇಲ್ಲ. ಕುತಃ ಯಾಕೆ ಹಾಗೆ ಅಂದ್ರೆ ಅಂದ್ರೆ ಏಕೆಂದ್ರೆ ಯತಃ ಕಾಮಲಕ್ಷಣ ವನ್ಹಿಂ ಸುಖಲವೈಹಿ ಶಮಯನ್ ಆಸ್ತೆ ತಥೈವ. ಕಾಮ ಅಂದ್ರೆ ಬಯಕೆ, ಏನು ಬೇಕು ಬೇಕು ಬೇಕು, ಅದೇನೋ ಅನಲ, ಎಷ್ಟು ಹಾಕಿದ್ರೂ ಸಾಲೋದಿಲ್ಲ ಅಂತ ಒಂದು ಬೆಂಕಿ. ಅದನ್ನ ಸುಖಲವ, ಯಾವುದೋ ಒಂದು ಚೂರು ಅಲ್ಪ ಸುಖದಿಂದಾಗಿ ಬೆಂಕಿಯನ್ನ ಉಪಶಮನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಬೆಂಕಿ ನಂದಬೇಕಾದ್ರೆ ಏನ್ ಮಾಡ್ಬೇಕು, ಒಂದೇ ಸರಿ ಒಂದು ಬಕೆಟ್ ನೀರು ಹಾಕ್ಬೇಕು. ಆಗ ಏನಾಗುತ್ತೆ, ಕಾಮವೆಂಬ ಬೆಂಕಿ ಇದಾಗತ್ತೆ, ನಂದಿ ಹೋಗ್ಬಿಡತ್ತೆ. ಅದು ಬಿಟ್ಟುಕೊಂಡು ಆ ಬೆಂಕಿಗೆ ಬೇಕಾದಂತ ತುಪ್ಪವನ್ನೇ ಸುರಿದ್ರೆ ಬೆಂಕಿ ಮತ್ತಷ್ಟು ಜಾಸ್ತಿ. ಕಾಮವೆಂಬ ತುಪ್ಪವನ್ನು ಸುರಿದು ಬಿಟ್ರೆ ಬೆಂಕಿ ಮತ್ತಷ್ಟು ಜಾಸ್ತಿ ಆಗತ್ತೆ. ಈ ಕೆಲಸವನ್ನ ಮಾಡಿಕೊಂಡು ಒಬ್ಬ ವ್ಯಕ್ತಿ ಸಾಧಕ ಜೀವಿಗಿರ್ತಾನೆ. ಇದು ತಪ್ಪು ತಪ್ಪು ಪ್ರವೃತ್ತಿ ಅನ್ನೋದನ್ನ ಪ್ರಹ್ಲಾದ ಹೇಳತಕ್ಕಂಥದ್ದು. ಶ್ರುತಿ ಸುಖಾಹ ಮೃಗತೃಷ್ಣ ರೂಪಾಹ ಶ್ರುತಿ ಸುಖಾಹ ಅಂದ್ರೆ ಮರುಮರೀಚಿಕೆಯಂತೆ ಇರುವಂತಹ ಶ್ರುತಿ ಸುಖಾಹ, ಇವಿಗೆ ಹಿತವನ್ನ ಉಂಟು ಮಾಡುವಂತಹ ಆಶಿಷಃ ಆಕಾಂಕ್ಷೆಗಳು ಪುತ್ರ ಎಲ್ಲಿ ಅಶೇಷ ರುಜಾಂ ಸಕಲ ರೋಗಗಳ ವಿರೋಹಂ ರೋಗಗಳ ಉತ್ಪತ್ತಿಗೆ ಕಾರಣವಾಗಿರುವಂತಹ ಇದಂ ಕಲೇವರಂ ಈ ನಮ್ಮ ದೇಹವು ಎಲ್ಲಿಂದ ಆ ಕಾಮಾನಲಂ ಕಾಮಾನಲಂ ಕಾಮವೆಂಬ ಕಣಿಯದ ಬೆಂಕಿಯನ್ನು ಸುಖಲವೈಹಿ ಅಲ್ಪ ಸುಖಗಳ ಮೂಲಕ ದುರಾಪೈಹಿ ಶಮಯನ್ ಅಂದ್ರೆ ಅದರ ಗುರಿಯನ್ನು ಮುಟ್ಟಲು ಸಾಧ್ಯವಾಗದ ಒಂದು ವಿಷಯ ಪದಾರ್ಥಗಳ ಪೂರಣೆಯಿಂದ ಶಮಯನ್ ನಂದಿಸುತ್ತಾ ವಿದ್ವಾನಪಿ ತಾನು ಎಲ್ಲವನ್ನೂ ತಿಳಿದವನಾಗಿದ್ದರೂ ಕೂಡ, ಒಳ್ಳೆಯದು ಕೆಟ್ಟದ್ದನ್ನ ತಿಳಿದವನಾಗಿದ್ದರೂ ಕೂಡ ಯಾವ ಕಾರಣದಿಂದ ಅಯಂ ಜನಃ ಅಂದ್ರೆ ಈ ಸಾಧಕ ಜೀವಿಯು ನತು ನಿರ್ವಿದ್ಯತೆ ತಿಳಿಯೋದೇ ಇಲ್ಲ. ಅಂದ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ತಿಳ್ಕೊಳ್ಳೋದೇ ಇಲ್ಲ. ಯಾಕೆ ಹೀಗೆ? ಒಳ್ಳೆಯದನ್ನು ಮಾಡೋದಿಲ್ಲ, ಕೆಟ್ಟದ್ರಿಂದ ದೂರ ಇರೋದಿಲ್ಲ. ಯಾಕೆ ಒಬ್ಬ ಸಾಧಕ ಹೀಗಿರುತ್ತಾನೆ ಅನ್ನೋದು ಪ್ರಹ್ಲಾದನ ಅಭಿಪ್ರಾಯ. ಶ್ಲೋಕವೊಮ್ಮೆ ಓದ್ಬಿಡ್ತೀನಿ. ಪುತ್ರ ಆಶಿಷ ಶ್ರುತಿ ಸುಖಾಮೃತ ಕೃಷ್ಣ ರೂಪಾ ವೇದಂ ಕಲೇವರಮಶೇಷ ರುಜಾಂ ವಿರೋಹಂ ನಿರ್ವಿದ್ಯತೆ ನತು ಜನೋ ಯದಪೀತಿ ವಿದ್ವಾನ್ ಕಾಮಾನಲಂ ಸುಖಲವೈ ಶಮಯನ್ ದುರಾಪೈಃ. ಶ್ರೀಕೃಷ್ಣಾರ್ಪಣಮಸ್ತು.